ಚೀನಾದಿಂದ ಭಾರತ ಸರ್ಕಾರ ಕೆಡವಲು ಯತ್ನ, ಸ್ಫೋಟಕ ಮಾಹಿತಿ ಬಹಿರಂಗ. ಬೀಜಿಂಗ್ನ ರಾಜಕೀಯ ತಂತ್ರಗಳಿಗೆ ಭಾರತ ಹೊರತಾಗಿಲ್ಲ, ಟಿಬೆಟ್ ಮಾಜಿ ಅಧ್ಯಕ್ಷ. ಪರಿಸ್ಥಿತಿ ಕೈಮೀರುವ ಮುನ್ನ ಭಾರತ ಎಚ್ಚೆತ್ತುಕೊಳ್ಳಬೇಕು, ಡಾಕ್ಟರ್ ಲೋಬ್ಸಾಂಗ್ ಸಂಘೈ. ಭಾರತದ ಸರ್ಕಾರ ಕೆಡವಲು ಚೀನಾ ಪ್ರಯತ್ನಿಸುತ್ತಿದೆ ಎಂಬ ಸ್ಫೋಟಕ ಮಾಹಿತಿಯನ್ನು ಗಡಿಪಾರಿನಲ್ಲಿರುವ ಟಿಬೆಟಿಯನ್ ಸರ್ಕಾರದ ಮಾಜಿ ಅಧ್ಯಕ್ಷ ಡಾಕ್ಟರ್ ಲೋಬ್ಸಾಂಗ್ ಸಂಘೈ ಬಹಿರಂಗಪಡಿಸಿದ್ದಾರೆ. ಖಾಸಗಿ ವಾಹಿನಿಯೊಂದಕ್ಕೆ ನೀಡಿರುವ ವಿಶೇಷ ಸಂದರ್ಶನದಲ್ಲಿ ಅವರು ನವದೆಹಲಿಯಲ್ಲಿರುವ ಚೀನಿ ರಾಯಭಾರ ಕಚೇರಿ ಭಾರತೀಯ ರಾಜಕಾರಣಿಗಳ ಮೇಲೆ ಪ್ರಭಾವ ಬೀರಲು ಮತ್ತು ಆಡಳಿತ ಬದಲಾವಣೆಯನ್ನು ರೂಪಿಸಲು ಸಕ್ರಿಯವಾಗಿ ಪ್ರಯತ್ನಿಸುತ್ತಿದೆ ಎಂಬ ಸ್ಫೋಟಕ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ. ಗಣ್ಯರ ಸಹಕಾರ ಪಡೆದು ಸರ್ಕಾರ ಬದಲಾವಣೆ ಮಾಡುವುದು ಪ್ರಾಚೀನ ಚೀನಿ ತಂತ್ರವಾಗಿದೆ. ಅವರು ನಾಯಕರು, ಬುದ್ಧಿಜೀವಿಗಳು, ಉದ್ಯಮಿಗಳು, ಪತ್ರಕರ್ತರು ಮತ್ತು ಇಂದಿನ ಯೂಟ್ಯೂಬರ್ಗಳನ್ನು ಸಹ ಖರೀದಿಸುತ್ತಾರೆ. ಅವರು ಟಿಬೆಟ್, ಸಿಂಜಿಯಾಂಗ್ ಮತ್ತು ಮಂಗೋಲಿಯಾದಲ್ಲಿ ಹೇಗೆ ನುಸುಳಿದರೋ ಭಾರತದಲ್ಲಿಯೂ ಅದೇ ರೀತಿ ಪ್ರಯತ್ನಿಸುತ್ತಿದ್ದಾರೆ ಎಂಬ ಆಘಾತಕಾರಿ ಮಾಹಿತಿಯನ್ನ ತಿಳಿಸಿದ್ದಾರೆ. ಬೀಜಿಂಗ್ನ ರಾಜಕೀಯ ತಂತ್ರಗಳಿಗೆ ಭಾರತ ಹೊರತಾಗಿಲ್ಲ ಎಂದು ಅವರು ಎಚ್ಚರಿಸಿದ್ದು, ಭಾರತದ ನೆರೆಹೊರೆಯಲ್ಲಿ ಗೊಂದಲ ಉಂಟಾಗಿರುವುದರ ಉದಾಹರಣೆಗಳನ್ನು ಉಲ್ಲೇಖಿಸಿ ಆ ಪ್ರದೇಶದಲ್ಲಿ ಬೀಜಿಂಗ್ ತನಗೆ ಹೊಂದಿಕೊಳ್ಳುವ ಆಡಳಿತಗಳನ್ನು ಬೆಂಬಲಿಸುತ್ತದೆ ಎಂದು ಅವರು ಆರೋಪಿಸಿದ್ದಾರೆ. ನೇಪಾಳದಲ್ಲಿ ಒಂದು ಪಕ್ಷ ಬಹಿರಂಗವಾಗಿ ಚೀನಾ ಪರವಾಗಿದ್ದರೆ ಇನ್ನೊಂದು ಪಕ್ಷ ಭಾರತದ ಪರವಾಗಿದೆ. ಶ್ರೀಲಂಕಾ, ಬಾಂಗ್ಲಾದೇಶ ಮತ್ತು ಮಾಲ್ಡೀವ್ಸ್ನಲ್ಲಿ ಚೀನಾ ಆಡಳಿತ ಗಣ್ಯರನ್ನ ಬೆಳೆಸಿದೆ. ಪಾಕಿಸ್ತಾನದಲ್ಲಿ ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳು ಚೀನಾವನ್ನ ಬೆಂಬಲಿಸುತ್ತವೆ. ಇದು ಆ ದೇಶದಲ್ಲಿ ಗಣ್ಯರನ್ನ ಸೆರೆ ಹಿಡಿಯುವ ತಂತ್ರವಾಗಿದೆ ಎಂದು ಅವರು ವಿವರಿಸಿದ್ದಾರೆ. ಬೀಜಿಂಗ್ನ ಪ್ರಭಾವಿ ಕಾರ್ಯಾಚರಣೆಗಳು ಭಾರತವನ್ನ ನಿರ್ಬಂಧಿಸುವ ವಿಶಾಲ ಭೌಗೋಳಿಕ ರಾಜಕೀಯ ಗುರಿಯೊಂದಿಗೆ ಸಂಬಂಧ ಹೊಂದಿವೆ ಎಂದು ಡಾಕ್ಟರ್ ಸಂಘೈ ಎಚ್ಚರಿಕೆಯನ್ನು ನೀಡಿದ್ದಾರೆ. ಗಡಿಯಲ್ಲಿ ಈಗಾಗಲೇ ಉದ್ವಿಗ್ನತೆ ಹೆಚ್ಚಿರುವಾಗ ಡಾಕ್ಟರ್ ಸಂಘೈಯವರ ಮಾತುಗಳು ಭಾರತಕ್ಕೆ ಚೀನಾದ ಸವಾಲು ಕೇವಲ ಮಿಲಿಟರಿ ಮಾತ್ರವಲ್ಲ, ರಾಜಕೀಯ ಮತ್ತು ಆರ್ಥಿಕವೂ ಆಗಿದೆ ಎಂಬುದನ್ನು ನೆನಪಿಸುತ್ತದೆ. ನೀವು ಚೀನಾದೊಂದಿಗೆ ವ್ಯವಹರಿಸಬಹುದು ಮತ್ತು ಅದರಿಂದ ಲಾಭ ಪಡೆಯಬಹುದು ಎಂದು ನೀವು ಭಾವಿಸಿದರೆ ಅದು ತಪ್ಪು. ಬೀಜಿಂಗ್ನ ಆಟ ಗಣ್ಯರನ್ನ ಸೆರೆ ಹಿಡಿಯುವುದಾಗಿದೆ ಮತ್ತು ಭಾರತ ತಡವಾಡುವ ಮೊದಲು ಎಚ್ಚೆತ್ತುಕೊಳ್ಳಬೇಕು ಎಂದು ಡಾಕ್ಟರ್ ಸಂಘೈ ಹೇಳಿದ್ದಾರೆ.